ತುಂಬ ಲಿಮಿಟೆಡ್ ಖರ್ಚಿನಲ್ಲಿ ಬದುಕು ಸಾಧಿಸ್ತೀನಿ ಅಂತ ನಿರ್ಣಯಿಸೋದು ಈ ಜಗತ್ತಿನ ಅನೇಕ ಬುದ್ಧಿವಂತರು ಮಾಡುವಂಥ ಕೆಲಸ. ಕಡಿಮೆ ಖರ್ಚಿನಲ್ಲಿ ಬದುಕೋದು ಜಿಪುಣತನ ಅಲ್ಲ. ನಮ್ಮ ದೈನಂದಿನ ನೆಸೆಸಿಟಿಗಳಿಗೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಂಡ್ಕೋತೀವಿ ಅಂತ ತೀರ್ಮಾನಿಸೋದು, ಮಿನಿಮಮ್ ಅವಶ್ಯಕತೆಗಳೊಂದಿಗೆ ಬದುಕೋದು, ಅದು ಜಾಣತನ. ಎಕ್ಸ್ಟ್ರಾ ಅಂತ ಅನಿಸಿದ್ರೂ ನಾನು ಮುಗಿಬಿದ್ದು ಖರೀದಿಸೋ ವಸ್ತು ಒಂದೇ ಒಂದಿದೆ ಜಗತ್ತಿನಲ್ಲಿ, ಪುಸ್ತಕ. ಇವತ್ತಿಗಲ್ಲ, ಇನ್ನು 10 ವರ್ಷ ಕಳೆದರೂ ಕೂಡ ನನ್ನ ಹತ್ರ ಇರೋ ಅಷ್ಟು ಪುಸ್ತಕಗಳನ್ನು ಓದೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಪುಸ್ತಕ ಇದೆಯಲ್ಲ, ಅದು ನನ್ನಂಥವ್ರ ಪಾಲಿಗೆ ಕೆಟ್ಟ ಇನ್ವೆಸ್ಟ್ಮೆಂಟ್ ಅಲ್ಲ. ನನ್ನ ನಂತರ ಕೂಡ ಜನ ಓದ್ತಾರೆ, ನನ್ನ ಮಕ್ಕಳು ಓದ್ತಾರೆ, ಮೊಮ್ಮಕ್ಕಳು ಓದ್ತಾರೆ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನನ್ನ ಶಾಲೆ ಸುಮಾರು 30,000 ಚದರ ಅಡಿಯ ವಿಸ್ತಾರದಲ್ಲಿ ಹರಡಿಕೊಂಡಿದೆ, 30,000 ಸ್ಕ್ವೇರ್ ಫೀಟ್. ಆದರೆ ನಾನಿರೋ ಮನೆ ಕೇವಲ 2,400 ಚದರ ಅಡಿ ವಿಸ್ತೀರ್ಣದಲ್ಲಿದೆ. ನಾನು ದುಡಿಯೋದ್ರಲ್ಲಿ 1/3ಗಿಂತ ಹೆಚ್ಚು ಖರ್ಚು ಮಾಡೋದಿಲ್ಲ ಅಂತ ತೀರ್ಮಾನಿಸಿ ಬಹಳ ಕಾಲ ಆಗಿದೆ. ಉಳಿಕೆಯ ದುಡ್ಡನ್ನ ಮತ್ತೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ. ಚಟಗಳಿಗೆ, ವಿಲಾಸಗಳಿಗೆ ನಾನು ಮಾಡೋ ಖರ್ಚು ನನ್ನ ದುಡಿಮೆಯ 1%ಗಿಂತ ಯಾವತ್ತೂ ಹೆಚ್ಚಾಗಿಲ್ಲ.